ಹಾಯ್ ಎಲ್ಲರಿಗೆ ನಮಸ್ಕಾರ. ಈ ಗಣೇಶಿಗೆ ನೈವೇದ್ಯಕ್ಕೆ ಮೋದಕ ಮಾಡೋದು ಹೇಗಂತ ನೋಡೋಣ ಬರ್ರಿ. ನೋಡ್ರಿ, ಅರ್ಧ ಕಪ್ ಮೈದಾ ಹಿಟ್ಟು ತೊಗೊಂಡ್ರಿ. ಇದಕ್ಕೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಯಂತ ನೋಡ್ರಿ. ಮೋದಕ ಮಾಡೋಕ್ಕಲ್ರಿ ಇದು, ಹಿಂಗಾಗಿ ಉಪ್ಪು ಹಾಕಿಲ್ರಿ. ಉಪ್ಪು ಹಾಕ್ಯಂತಾರ್ರಿ. ಒಂದು ಚಿಟಿಗೆ ಉಪ್ಪು ಹಾಕ್ಯಂಡು ಎಣ್ಣೆ ಹಾಕ್ಯಂಡು ಹಾಕ್ಕೋಬೇಕು. ಈಗ ನಾವು ಉಪ್ಪು ಹಾಕಿಲ್ರಿ, ಮೋದಕ ಮಾಡಕತ್ತಾನಲ್ಲ, ಅದಕ್ಕೆ ಎಣ್ಣೆ ಅಷ್ಟು ಹಾಕ್ಯಂಡ್ರಿ. ಎಣ್ಣೆ ಅಷ್ಟು ಹಾಕಿ ನಾನು ಅದಕ್ಕಿಂತ ತೋರಿಸ್ತೇನೆ ರೀ. ನೋಡ್ರಿ, ಈಗ ಎಣ್ಣೆ ಹಾಕಿದ್ದು ಸಾವನ್ಯಾಗ ಮಿಕ್ಸ್ ಮಾಡ್ಕೊಬೇಕ್ರಿ. ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ತೀರ ಅಳಕ ಇರಬಾರ್ದು, ತೀರ ಗಟ್ಟಿ ಇರಬಾರ್ದು. ಒಂದು ಹವಣಿ ಕಲಿಸ್ಕೊಬೇಕ್ರಿ ಸ್ವಲ್ಪ ನೀರು ಹಾಕಿ. ಈ ಥರ ಹದ ಐತಿ. ಈ ಥರ ತೀರ ಗಟ್ಟಿನಲ್ಲ, ತೀರ ಅಳಕಲ್ಲ, ಒಂದು ಹವಣಿ ನಾದ್ಕೊಬೇಕ್ರಿ. ಈ ಥರ ನಾದ್ಕೊಂಡಾನಿ. ಇದು ಒಂದು 10 ನಿಮಿಷ ನೆನಿಲ್ರಿ. ನೆಂದಷ್ಟು ಚಲೋ. 10 ನಿಮಿಷ ನೆನೆ ಬಿಡ್ತಾನೆ ರೀ. ನೋಡ್ರಿ, ಒಂದು ಕಪ್ಪು ಪುಟಾಣಿ ತೊಗೊಂಡ್ರಿ. ಬರೀ ಪುಟಾಣಿ ಹಾಕಿಯಾದ್ರೂ ಮೋದಕ ಮಾಡ್ಬೋದ್ರಿ. ಒಂದು ಸ್ವಲ್ಪ ಶೇಂಗಾ ಬೀಜ ಹಾಕ್ಯನಕತ್ತೇನೆ ರೀ. ಶೇಂಗಾ ಬೀಜ ಇಲ್ಲಾದ್ರೂ ಮಾಡ್ಬೋದು ರೀ, ಪುಟಾಣಿಲಿ ಆದ್ರೂ ಮಾಡ್ಬೋದು. ಎರಡು ಮಿಕ್ಸ್ ಮಾಡಿ ಆದ್ರೂ ಮಾಡ್ಬೋದು ರೀ, ರುಚಿ ಆಕತಿ. ಈಗ ಒಂದು ಸ್ವಲ್ಪ ಶೇಂಗಾ ಬೀಜ ತೊಗೊಂಡ್ರಿ, ಒಂದು ಕಪ್ಪು ಪುಟಾಣಿ ತೊಗೊಂಡು ನೋಡ್ರಿ. ಈಗ ಇದನ್ನು ಮಿಕ್ಸರ್ ಹಾಕ್ಯಂಬರ್ತಾನೆ ರೀ. ಈಗ ನೋಡ್ರಿ, ಓಟು ಮಿಕ್ಸ್ ಹಾಕ್ಯಂಬಂದಾನಿ. ಅರ್ಧ ಕಪ್ ಬೆಲ್ಲ ಹಾಕ್ಯಂತೀನಿ ನೋಡ್ರಿ. ಒಂದು ಸ್ವಲ್ಪ ಬೆಲ್ಲ ಮಿಜ್ಜೈತ್ರಿ ಇದು. ಈಗ ಇದನ್ನು ಸಾವನ್ಯಾಗ ಮಿಕ್ಸ್ ಮಾಡ್ಕೊಬೇಕ್ರಿ. ಈಗ ನೋಡ್ರಿ, ಒಟ್ಟು ಬೆಲ್ಲ ಮಿಕ್ಸ್ ಮಾಡೀನಿ. ಈಗ ಮಿಕ್ಸರ್ ಜಾರಿಗೆ ಹಾಕ್ಯಂತೇನೆ ರೀ. ಜಾರಿಗೆ ಹಾಕ್ಯಂದು ಒಂದು ಸ್ವಲ್ಪ ಊಟ ಹೊಳಿಸ್ಬೇಕ್ರಿ. ಒಂದು ಸ್ವಲ್ಪ ಊಟ ಹೊಳಿಸ್ಕೊಂಡ್ರೆ ಬೆಲ್ಲ ಒಟ್ಟು ಮಿಕ್ಸ್ ಆಕತ್ರಿ. ಸ್ವಲ್ಪ ಹಾಕ್ಯಬೇಕ್ರಿ. ಸ್ವಲ್ಪ ಹಾಕ್ಯಂದು ಊಟ ಹೊಳಿಸ್ಬೇಕ್ರಿ. ನೋಡ್ರಿ, ಈ ಥರ ಮಿಕ್ಸ್ ಆಗೈತಿ. ನೋಡ್ರಿ, ಒಂದಿಟ್ಟು ಹೊಳಕ್ಕೆ ಉಳಿದಿಲ್ಲ. ನಾನು ಸ್ವಲ್ಪ ಜಾಸ್ತಿನೇ ಮಾಡಾಕತ್ತೇನೆ ರೀ. ಒಂದು ಸ್ವಲ್ಪ ಮೋದಕ ಮಾಡ್ಕೊತೇನೆ ರೀ, ಒಂದು ಸ್ವಲ್ಪ ಕರ್ಚಿಕಾಯಿ ಮಾಡ್ಕೊತೇನೆ ರೀ. ಹಿಂಗಾಗಿ ಜಾಸ್ತಿ ಮಾಡೇನಿ ರೀ. ಎಡೆಗೆ ಎಷ್ಟು ಬೇಕು ಅಷ್ಟು ಮೋದಕ ಮಾಡ್ಕೊಂಡು ಉಳ್ಕಿದ್ದು ಕರ್ಚಿಕಾಯಿ ಮಾಡ್ಕೊಬೋದು ರೀ. ಈಗ ಮಾಡೋದು ವಿಧಾನ ಹೇಗಂತ ನೋಡೋಣ. ನೋಡ್ರಿ, ಹಿಟ್ಟು ನೆಂದೈತಿ. ಮತ್ತೊಂದು ಸ್ವಲ್ಪ ಮೆದ್ಕಿಬೇಕು ರೀ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಉಳ್ಳಿಗೆ ಹರ್ಕೊಬೇಕ್ರಿ. ನಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಸೈಜ್ ಉಳ್ಳಿ ಹರ್ಕೊಬೇಕ್ರಿ. ನಾನು ಈ ಸೈಜ್ ಹರಿತೀನಿ ನೋಡ್ರಿ ಉಳ್ಳಿ. ಒಂದು ಸ್ವಲ್ಪ ಸಣ್ಣ ಮಾಡ್ಕೊಬೋದು ರೀ, ದೊಡ್ಡ ಮಾಡ್ಕೊಬೋದು. ನಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ ಮಾಡ್ಕೊಬೋದು ರೀ. ನೋಡ್ರಿ, ಈ ಥರ ಉಳ್ಳಿ ಹರಿದಿಟ್ಕೊಂಡನೆಲ್ಲ ಒಂದು ಸ್ವಲ್ಪ ಮೈದಾ ಹಿಟ್ಟಿನಾಗ ಹಿಂಗೆ ಎದ್ಕೊಂಡು ದುಂಡಗೆ ಲಟ್ಟಿಸ್ಕೊಬೇಕ್ರಿ. ನಮಗೆ ದೊಡ್ಡ ಬೇಕಂದ್ರೆ ದೊಡ್ಡ ಲಟ್ಟಿಸ್ಕೊಬೇಕು, ಸಣ್ಣ ಬೇಕಂದ್ರೆ ಸಣ್ಣ ಲಟ್ಟಿಸ್ಕೊಬೇಕು. ನೋಡ್ರಿ, ನಾನೇ ಈ ಥರ ಲಟ್ಟಿಸ್ಕೊಂಡೆ ನೋಡ್ರಿ. ಇದೇ ಥರ ಓಸಿ ಲಟ್ಟಿಸಿ ತುಂಬೋದು ಹೇಗಂತ ತೋರಿಸ್ತೇನೆ ರೀ. ನೋಡ್ರಿ, ಮೋದಕಕ್ಕೆ ಸೂಸ್ಲ ತುಂಬೋದು ಹೇಗಂತ ನೋಡೋಣ. ಈ ಥರ ಸೂಸ್ಲ ಹಾಕ್ಯಬೇಕ್ರಿ. ಹಾಕ್ಯಂದು ಒಂದು ಸಣ್ಣ ಲೋಟದ ನೀರು ಹಾಕ್ಯಬೇಕ್ರಿ. ಅದ್ರಾಗ ಹಳ್ಳಿ ಸುತ್ತಿ ಕಡ್ಡಿ ಇಟ್ಕೋಬೇಕ್ರಿ. ತುಳಸಿ ಕಡ್ಡಿರ ಆಗಲಿ, ಬೇವಿನ ಕಡ್ಡಿರ ಆಗಲಿ
ಎಳ್ಳಿ ಸುತ್ತಿ ಇಟ್ಕೋಬೇಕ್ರಿ. ನಾನಿಲ್ಲಿ ಕೈಲೇ ಎತ್ತಾಕತ್ತೀನಿ ನೋಡ್ರಿ. ಸುತ್ತಲಿ ನೀರು ಹಚ್ಕೋಬೇಕ್ರಿ. ಅಂದ್ರೆ ಅದು ಬಾಯಿ ಬಿಡಲ್ರಿ. ಹಿಂಗೆ ಸವಾನಾಗ ಹತ್ತಕ್ಕೋಗ್ರಿ. ಹತ್ತಕ್ಲಿಕ್ರೆ ಒಡೆದು ಸೋಸ್ಲು ಬಿಟ್ಟು ಎಣ್ಣೆ ಉಳ್ಕೊಂತೈತ್ರಿ. ಸವಾನಾಗ ಹತ್ತಿಕ್ಕಿ ನೋಡ್ರಿ ಈ ಥರ ಮೊದಕ ಮಾಡ್ಕೋಬೇಕ್ರಿ. ಈಗ ಇದೊಂದು ತುಂಬಿ ತೋರಿಸ್ತೇನೆ ರೀ. ನೋಡಿರಿ ಎಷ್ಟು ಸುಲಭವಾಗಿ ತುಂಬ ಮೊದಕ ರೆಡಿ ಆಯ್ತು. ಈಗ ಓಸ್ ತುಂಬಿಟ್ಕೊಂಡ್ರಿ. ಈಗ ಕರಿಯೋದು ಆಗಂತ ನೋಡೋಣ. ನೋಡ್ರಿ ಈಗ ಎಣ್ಣೆ ಕಾದೈತಿ. ಒಂದೊಂದು ಮೊದಕ ಹಾಕ್ಯಂತ ನೋಡ್ರಿ. ಮಕ್ಳಿಗೆ ಕೈ ಆಡಬಾರ್ದು. ಒಂದು ಸ್ವಲ್ಪ ಕೆಂಪಾಗಿಂದ ಕೈ ಆಡ್ಬೇಕು. ಹಿಂಗೆ ಇಟ್ಟು ಹಸಿ ಇರ್ತೈತಿ. ಆ ಕಡೆ ಕಳಿಸ್ಬೇಕು ನೋಡ್ರಿ. ನೋಡ್ರಿ ಬೆಂದವು ತೆಗಿತೀನಿ. ಈ ಥರ ಕೆಂಪು ಕಲರ್ ಆಗ್ಬೇಕು. ಈಗ ಅದೇ ಥರ ಉಳ್ಕಿದ್ದು ಕರ್ಕೊಂಬರ್ತೀನಿ ರೀ. ಎಣ್ಣೆ ಕರ್ಕೊಂಬಂದು ತೋರಿಸ್ತೀನಿ ರೀ. ನೋಡಿರಿ ಮೊದಕ ರೆಡಿ ಆಗ. ಇಷ್ಟ ಸುಲಭವಾಗಿ ಮನ್ಯಾಗ ನೈವೇದ್ಯಕ್ಕೆ ಮೊದಕ ಮಾಡ್ಬೋದು ರೀ. ಗಣೇಶನ ನೈವೇದ್ಯಕ್ಕೆ ಮೊದಕ ಮಾಡ್ಬೋದು. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.